ನಮಸ್ಕಾರ. ನಾನು ನಿಮ್ಮ ವಸಂತ್ ಮುರುಡೇಶ್ವರ್. ಇನ್ನು ಕೆಲವೇ ತಾಸುಗಳಲ್ಲಿ 2026 T20 ವಿಶ್ವಕಪ್ ಫೈನಲ್ ಪ್ರಾರಂಭ ಆಗ್ತಾಯಿದೆ. ವಿಶ್ವ ಚಾಂಪಿಯನ್ ಯಾರು ಅನ್ನೋದ್ರ ಬಗ್ಗೆ ಸೆಣಸಾಟ ಸಬರಮತಿ ನದಿಯ ದಂಡೆಯಲ್ಲಿ ಇರ್ತಕ್ಕಂಥ ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈ ಫೈನಲ್ ಸ್ಟಾರ್ಟ್ ಆಗ್ತಾಯಿದೆ. ಭಾಳ ದಿನಗಳಿಂದ ಇದರ ನಿರೀಕ್ಷೆಯನ್ನು ಕೋಟಿಗಟ್ಟಲೆ ಜನ ಮಾಡಿದರು. ಭಾರತೀಯರು ಸತತ 2ನೇ ಸಲ ಫೈನಲಿಗೆ ಬಂದ್ದಾರೆ. ಇದು ಒಂದು ರೀತಿಯ ದಾಖಲೆ. ಸತತವಾಗಿ 2 ಸಲ ಯಾವ ಟೀಮ್ಗಳು ಫೈನಲಿಗೆ ಬಂದಿಲ್ಲ. ಭಾರತ ಅಂತೂ ಗೆದ್ದರೆ ಮೊಟ್ಟ ಮೊದಲನೇ ಸಲ ತವರಿನಲ್ಲಿ ಒಂದು ದೇಶ ಗೆದ್ದುಕೊಂಡಂಥ ಒಂದು ಕೀರ್ತಿಗೂ ಪಾತ್ರ ಆಗ್ತದೆ. ಬಟ್ ಇದು ಭಾಳ ತೀವ್ರ ಸೆಣಸಾಟ. ನಾವು ಹಿಂಗೆ ಆಗ್ತದಂತ ಲೆಕ್ಕ ಹಾಕಲಿಕ್ಕೆ ಆಗೋದಿಲ್ಲ. ಎರಡೂ ತಂಡಗಳು ಉತ್ತಮ ಪ್ರದರ್ಶನವನ್ನು ನೀಡಿ ಫೈನಲನ್ನು ಪ್ರವೇಶಿಸಿದ್ದಾವೆ. ಈ ಸ್ಟ್ಯಾಟಿಸ್ಟಿಕ್ಸ್ ಅಂಕಿಅಂಶಗಳನ್ನು ನೋಡಿದ್ದೇ ಆದರೆ ಖಂಡಿತವಾಗಿ ಅದು ಭಾರತದ ಫೇವರ್ನಲ್ಲಿಲ್ಲ. ಈ T20 ವಿಶ್ವಕಪ್ನಲ್ಲಿ 3 ಸಲ ನಾವು ನ್ಯೂಜಿಲೆಂಡ್ ಮೇಲೆ ಆಡಿದ್ದೀವಿ. 3 ಸಲನೂ ಸೋತಿದ್ವಿ. ಮೊದಲನೇ ಸಲ 2007ರಲ್ಲಿ ಜೋಹಾನ್ಸ್ಬರ್ಗ್ನಲ್ಲಿ 10 ರನ್ಗಳಿಂದ ನಾವು ಸೋತಿದ್ವಿ. 2ನೇ ಸಲ ನಾವು ಕಿವೀಸ್ ತಂಡ ಮುಖಾಮುಖಿಯಾಗಿದ್ದು 2016ರಲ್ಲಿ ನಾಗ್ಪುರದಲ್ಲಿ. ಆವಾಗ ನ್ಯೂಜಿಲೆಂಡ್ 47 ರನ್ಗಳಿಂದ ಗೆದ್ದಿತ್ತು. 3ನೇ ಸಲ ಇತ್ತೀಚೆಗೆ 2021ರಲ್ಲಿ ದುಬೈನಲ್ಲಿ. ಆವಾಗ ನ್ಯೂಜಿಲೆಂಡ್ ತಂಡ 8 ವಿಕೆಟ್ಗಳಿಂದ ಗೆಲುವನ್ನು ಸಾಧಿಸಿತ್ತು. ಇದು ಈಗಾಗಲೇ ಹೇಳಿದೆ ನಿಮಗೆ, ವಿಶ್ವದ ಅತ್ಯಂತ ದೊಡ್ಡ ಕ್ರೀಡಾಂಗಣ. ಈ ಆಸನ ವ್ಯವಸ್ಥೆಯನ್ನು ನೋಡಿದರೆ 1,32,000 ಜನರಿಗೆ ಏಕಕಾಲದಲ್ಲಿ ಪಂದ್ಯವನ್ನು ವೀಕ್ಷಣೆ ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲಿದೆ. ಇದು ನೋಡಲಿಕ್ಕೆ ಜನ ಎಲ್ಲಿಂದೂ ಬರ್ತಾ ಇದ್ದಾರೆ. ಇವತ್ತು ಬಂದಂಥ ಮಾಹಿತಿ ಪ್ರಕಾರ ಫ್ಲೈಟ್ ರೇಟ್ ಮುಂಬೈಯಿಂದ ಈ ಅಹಮದಾಬಾದಿಗೆ ಸಾಮಾನ್ಯವಾಗಿ $3,000 ಫ್ಲೈಟ್ ಇದ್ದರೆ ಇವತ್ತದು 15,000ರಿಂದ 17,000ಕ್ಕಾಗಿದೆ. ಹೋಟೆಲ್ ರೇಟು ಅಷ್ಟೇ. ನನ್ನ ಆತ್ಮೀಯರೊಬ್ಬರು ಹೇಳ್ತಾಯಿದ್ರು 300ರಿಂದ 400% ರೇಟ್ ಹೆಚ್ಚಾಗಿದೆ ಅಂತ. ಸೊ ಇದು ಈ ಸೆಣಸಾಟ ಏನದ ಇದನ್ನು ನೋಡಲಿಕ್ಕೆ ಕ್ರಿಕೆಟ್ ವಿಶ್ವ ಮಾಡಿಕೊಂಡಂಥ ತಯಾರಿ. ಹಾಗಿದ್ರೆ ಎರಡೂ ತಂಡಗಳ ಬಲಾಬಲಗಳನ್ನು ಸ್ವಲ್ಪ ಮಟ್ಟಿಗೆ ನೋಡೋಣ. ಅದರಲ್ಲೂ ಮೊದಲೇ ನ್ಯೂಜಿಲೆಂಡದ್ದು. ಸೊ ನ್ಯೂಜಿಲೆಂಡ್ ದೇ ಹ್ಯಾವ್ ವಂಡರ್ಫುಲ್ ಓಪನಿಂಗ್ ಬ್ಯಾಟ್ಸ್ಮನ್. ಅದ್ಭುತವಾದಂತಹ ಸ್ಫೋಟಕ ಬ್ಯಾಟಿಂಗ್ ಮಾಡ್ತಕ್ಕಂಥ ಸಾಮರ್ಥ್ಯವುಳ್ಳ ಬ್ಯಾಟ್ಸ್ಮನ್ಗಳನ್ನು ಹೊಂದಿದೆ. ತಾವು ನೋಡಿದಿರಿ ಮೊನ್ನೆ ಫಿನ್ ಆ್ಯಲನ್ ಯಾವ ರೀತಿ ಸೆಂಚುರಿ ಹೊಡೆದ್ರು ಅಂತ. ಕೇವಲ 33 ಎಸೆತಗಳಲ್ಲಿ ಶತಕವನ್ನು ಬಾರಿಸಿ T20 ವಿಶ್ವಕಪ್ ಇತಿಹಾಸದಲ್ಲಿಯೇ ಅತ್ಯಂತ ವೇಗದ ಶತಕ ಬಾರಿಸಿದಂಥ ವ್ಯಕ್ತಿ ಬ್ಯಾಟರ್ ಅನ್ನುವಂಥ ಕೀರ್ತಿಗೆ ಪಾತ್ರ ಆದರು. ಅದ್ರ ಜೊತೆಗೆ ಅವರ ಇನ್ನೊಬ್ಬ ಓಪನರ್ ಟಿಮ್ ಸೀಫರ್ಟ್ ಅವರು ಬಿರುಸಿನ ಹೊಡೆತಗಳಿಗೆ ಹೆಸರಾದವರು. ಅಲ್ಲಿ ಸ್ವಲ್ಪ ಸಮಸ್ಯೆ ಕಾಣ್ತಾ ಇದ್ದದ್ದು ಮಿಡ್ಲ್ ಆರ್ಡರ್ನಲ್ಲಿ. ಈ ಪ್ರಸಕ್ತ ಪಂದ್ಯಾವಳಿಯಲ್ಲಿ 2-3 ಸಲ ಸಡನ್ನಾಗಿ ಮಿಡ್ಲ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆ. ಆ ದೃಷ್ಟಿಯಿಂದ ನಾವೆಲ್ಲೋ ಲೆಕ್ಕಾಚಾರ ಹಾಕಿದರೆ ಭಾರತದವರು ಇದರ ಲಾಭ ಎತ್ತಬೇಕು ಅನ್ನುವಂಥ ಒಂದು ಮಾತಿದೆ. ಗೆಲ್ಲೇಬೇಕು ಅಂತ ಹೇಳಿದರೆ ಅದರ ಡೌಟ್ಫುಲ್ ಇದೆ. ಮಿಡ್ಲ್ ಆರ್ಡರ್ ಎಲ್ಲ ಮ್ಯಾಚ್ಗಳಲ್ಲಿ ಅವು ತಂಡಕ್ಕೆ ಬಲ ಕೊಡ್ತಾ ಇಲ್ಲ, ಸಾಕಷ್ಟು ರನ್ಗಳನ್ನು ಒದಗಿಸ್ತಾ ಇಲ್ಲ, ಎಲ್ಲೋ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ಅದರ ಬೆನಿಫಿಟನ್ನು ಭಾರತೀಯ ಬೌಲರ್ಗಳು ತೆಗೆದುಕೊಳ್ಬೇಕು ಅನ್ನೋಂಥ ಒಂದು ಲೆಕ್ಕಾಚಾರ ಇದೆ. ಆಮೇಲೆ ಮಿಡ್ಲ್ ಆರ್ಡರ್ದಲ್ಲಿ ರಚಿನ್ ರವೀಂದ್ರ ಇದ್ದಾರೆ, ಮಾರ್ಕ್ ಚಾಪ್ಮನ್ ಇದ್ದಾರೆ, ಗ್ಲೆನ್ ಫಿಲಿಪ್ಸ್ ಇದ್ದಾರೆ. ಸೊ ಈ ಸಾಕಷ್ಟು ಅನುಭವ ಹೊಂದಂಥ ಬ್ಯಾಟಿಂಗ್ ಇದೆ. ದೆನ್ ಡೆರಿಲ್ ಮಿಚೆಲ್, ಆಮೇಲೆ ಕ್ಯಾಪ್ಟನ್ ಸ್ಯಾಂಟ್ನರ್ ಸ್ವತಃ ಅವರೇ ಇದ್ದಾರೆ. ಸೊ ಬ್ಯಾಟಿಂಗ್ ಲೈನಪ್ ಇದೆ. ಆನ್ ಪೇಪರ್ ಇಟ್ ಲುಕ್ಸ್ ಗುಡ್. ಆದರೆ ಎಲ್ಲೋ ಒಂದು ಕಡೆಗೆ ಮಿಡ್ಲ್ ಆರ್ಡರ್ ಒತ್ತಡದಲ್ಲಿ ಆಡ್ತಾ ಇದೆ ಅಂತ ಹೇಳ್ಬೋದು. ಸೊ ಆ ದೃಷ್ಟಿಯಿಂದ ನಾವು ಅವರ ಪ್ರಾರಂಭದ ವಿಕೆಟ್ಗಳನ್ನು ಬೇಗನೆ ತೆಗೆದುಕೊಂಡದ್ದೇ ಆದರೆ ಇವತ್ತು ಅದರ ಮಿಡ್ಲ್ ಆರ್ಡರ್ ಪರೀಕ್ಷೆ ಆಗ್ತದೆ. ಸೊ ಅದಕ್ಕೆ ನಮ್ಮ ಬೌಲರ್ಗಳು ಈ ಇನಿಷಿಯಲ್ 6 ಓವರ್ಸ್ ಏನಿರ್ತದೆ ಅದರಲ್ಲೂ ಆದಷ್ಟು ಹೆಚ್ಚು ರನ್ನನ್ನು ಕೊಡದೆ ಮಧ್ಯಮ ಕ್ರಮಾಂಕದ ಬ್ಯಾಟಿಂಗ್ ಮೇಲೆ ಒತ್ತಡ ಹಾಕಬೇಕು ಅಂದರೆ ಪ್ರಾರಂಭದ ವಿಕೆಟ್ಗಳನ್ನು ತೆಗೆದುಕೊಳ್ಳಲೇಬೇಕಾಗ್ತದೆ. ಅವರ ಬೌಲಿಂಗ್ ಚೆನ್ನಾಗಿದೆ. ಪರ್ಟಿಕ್ಯುಲರ್ಲಿ ಅವರ ಸ್ಪಿನ್ನರ್ಸು ಸಾಕಷ್ಟು ಉತ್ತಮ ರೀತಿಯಿಂದ ಬೌಲಿಂಗ್ ಮಾಡ್ತಾ ಇದ್ದಾರೆ. ಅದು ರಚಿನ್ ರವೀಂದ್ರ ಮತ್ತು ಸ್ಯಾಂಟ್ನರ್ ಜೋಡಿ ಇರ್ಬೋದು, ಗ್ಲೆನ್ ಫಿಲಿಪ್ಸ್ ಮತ್ತು ಕೊಲಿ ಮ್ಯಾಕೆಂಜಿ ಅವರ ಜೋಡಿ ಇರಬಹುದು.
ಸೊ ಖಂಡಿತವಾಗಿಯೂ ಎದುರಾಳಿ ಬ್ಯಾಟ್ಸ್ಮನ್ಗಳಿಗೆ ಅದು ಸಾಕಷ್ಟು ತೊಂದರೆಯನ್ನು ಕೊಡ್ತಾ ಇದೆ. ಆದರೆ ಈಗಾಗಲೇ ಹೇಳಿದಂತೆ ವಿ ನೀಡ್ ಟು ಅಟ್ಯಾಕ್ ದ ಮಿಡ್ಲ್ ಆರ್ಡರ್. ಅವರ ಮಧ್ಯಮ ಕ್ರಮಾಂಕದ ಬ್ಯಾಟಿಂಗ್ ಸ್ವಲ್ಪ ಅಂಥ ಉತ್ತಮ ಪ್ರದರ್ಶನವನ್ನು ಕೊಡ್ತಾ ಇಲ್ಲ. ಅದರ ಲಾಭವನ್ನು ನಾವು ಎತ್ತುವಂಥ ಪ್ರಯತ್ನ ಮಾಡಬೇಕು. ಇನ್ನೊಂದು ಕಡೆ ನಮ್ಮ ಭಾರತದ ಟೀಮು, ಸೊ ನೀವೆಲ್ಲ ನೋಡಿದಿರಿ, ಸಂಜು ಸ್ಯಾಮ್ಸನ್ ಇದನ್ನು ಫ್ಯಾಂಟಾಸ್ಟಿಕ್ ಇದು ಟಚ್ನಾಗಿದ್ದಾರೆ. ಅದ್ಭುತವಾದಂಥ ಬ್ಯಾಟಿಂಗನ್ನು ಆಡ್ತಾ ಇದ್ದಾರೆ. ಅವರು 2 ಸಲ ಶತಕ ವಂಚಿತರಾಗಿರ್ಬೋದು, ಆದರೆ ತಮ್ಮ ವೈಯಕ್ತಿಕ ಶತಕಕ್ಕಿಂತ ತಂಡಕ್ಕಾಗಿ ಭರ್ಜರಿಯಾದ ಬ್ಯಾಟಿಂಗನ್ನು ನೀಡಿದ್ದಾರೆ. ಜಿಂಬಾಬ್ವೆ ವಿರುದ್ಧ ಕ್ವಾರ್ಟರ್ ಫೈನಲ್ನಲ್ಲಿ, ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ಲಿ ಅವರು ಆಡಿದಂಥ ಆಟವನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಸ್ವಲ್ಪ ಸಮಸ್ಯೆ ಅಂದರೆ ಅಭಿಷೇಕ್ ಶರ್ಮಾ ಪ್ರಾರಂಭದಲ್ಲಿ ಅವರು ಬಹಳ ಸಾಕಷ್ಟು ಬಿರುಸಿನ ಹೊಡೆತಗಳಿಗೆ ಹೆಸರಾದವರು. ಅವ್ರ ಕಡೆಯಿಂದ ಅತಿ ಹೆಚ್ಚಿನ ನಿರೀಕ್ಷೆ ಇತ್ತು, ಆದರೆ ವಿಕೆಟ್ ಚೆಲ್ತಾ ಇದ್ದಾರೆ. ಇವತ್ತು ಅವರು ಆಡ್ತಾರೆ ಅಂದರೆ ವಿನ್ನಿಂಗ್ ಟೀಮ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಆ ಪ್ರಿನ್ಸಿಪಲ್ ಫಾಲೋ ಮಾಡಿದರೆ ಅವ್ರು ಇರ್ತಾರೆ. ಎಲ್ಲೋ ಒಂದು ಕಡೆಗೆ ಭಾರತ ಒಂದು ನಿರ್ಣಯವನ್ನು ತೆಗೆದುಕೊಂಡ್ರೆ ಸ್ವಲ್ಪ ಚೇಂಜ್ ಮಾಡಿ ನೋಡೋಣ ಅಂತ. ಸೊ ಅಭಿಷೇಕ್ ಶರ್ಮಾ ಬದಲು ಹಾಗಿದ್ರೆ ಯಾರು ಆಡಬೇಕು ಅನ್ನೋಂಥ ಪ್ರಶ್ನೆಯೂ ಬರ್ತದೆ. ಇದ್ದಂಥ ರಿಸರ್ವ್ದಲ್ಲಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಯಾರೂ ಇಲ್ಲ. ಮತ್ತು ರಿಂಕು ಸಿಂಗನ್ನು ಆಡಬೇಕು. ರಿಂಕು ಸಿಂಗ್ ಬಂದರೆ ಮತ್ತು ಅವ್ರು ಕೆಳಗೆ ಆಡಬೇಕಾಗ್ತದೆ, ಮತ್ತು ಇಲ್ಲಿ ಯಾರು ಪ್ರಮೋಟ್ ಮಾಡಬೇಕಾಗ್ತದೆ. ಸೊ ಆ ದೃಷ್ಟಿಯಿಂದ ಅಭಿಷೇಕ್ ಶರ್ಮಾ ಮತ್ತು ಕಂಟಿನ್ಯೂ ಆಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಅದು ಬಿಟ್ಟರೆ ಇಶಾನ್ ಕಿಶನ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೂರ್ಯಕುಮಾರ್ ಯಾದವ್ ನಾಯಕರು ಸೊ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆಗೆ 1-2 ಇನ್ನಿಂಗ್ಸಲ್ಲೂ ಅವ್ರದ್ದು ನಿರೀಕ್ಷೆಯಷ್ಟು ಉತ್ತಮ ಸರದಿ ಬರಲಿಲ್ಲ. ಅದಾದಮೇಲೆ ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ಶಿವಮ್ ದುಬೆ, ನಮ್ಮ ಬ್ಯಾಟಿಂಗ್ ಲೈನ್ ಸುಮಾರು ನಂಬರ್ 8 ತನಕ ಇದೆ. ಆ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆಗೆ ಅಭಿಷೇಕ್ ಶರ್ಮಾ ಬದಲು ಕುಲ್ದೀಪ್ ಯಾದವನ್ನು ಬೌಲಿಂಗಿಗೆ ತೊಗೊಂಡ್ರೆ ಸ್ವಲ್ಪ ನೆರವಾಗ್ತದೇನೋ. ಅಂದರೆ ನಮ್ಮ ಬೌಲರ್ಸ್ ವಿ ಆರ್ ನಾವು ಡಿಪೆಂಡಿಂಗ್ ಆನ್ 5 ಬೌಲರ್ಸ್, 5 ಬೌಲರ್ಸ್ ಮೇಲೆ ಇದ್ದೇವೆ. ಎಲ್ಲೋ ಒಂದು ಕಡೆಗೆ ಅವ್ರು ಬಂದರೆ ಬೌಲಿಂಗ್ ವಿಭಾಗ ಪ್ರಬಲ ಆಗ್ತದೆ ಅನ್ನುವಂಥ ವಿಚಾರ ಇದೆ. 6ನೇ ಬೌಲರ್ ಶಿವಮ್ ದುಬೆಯನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ. ಲಾಸ್ಟ್ ಮ್ಯಾಚ್ನಲ್ಲಿ ತಾವು ನೋಡಿದ್ರಿ, ಕೊನೆಯ ಓವರ್ ಒತ್ತಡ ಇರಲಿಲ್ಲ, ಅಂಥದ್ರಲ್ಲೂ ಶಿವಮ್ ದುಬೆ ಮತ್ತು 2 ವೈಡ್ ಬಾಲ್ ಹಾಕಿದರು, ಹೊಡೆಸ್ಕೊಂಡ್ರು. ಕೊನೆಗೆ ಬಂದದ್ದು 7 ರನ್ ಡಿಫ್ರೆನ್ಸ್. ಎಲ್ಲೋ ಇನ್ನೊಂದು ವೈಡ್ ಬಾಲೋ ನೋ ಬಾಲೋ ಹಾಕಿ ಅದಕ್ಕೊಂದು 6 ಹೊಡೆದು ಬಿಟ್ಟಿದ್ರೆ ಆ ಮ್ಯಾಚೇ ಕೈಯಿಂದ ಹೋಗ್ತಾ ಇತ್ತು. ಸೊ ನಮಗೆ 6ನೇ ಬೌಲರ್ ಸಮಸ್ಯೆ ಇದೆ. ಆ ದೃಷ್ಟಿಯಿಂದ ಒಂದು ದಿಟ್ಟ ನಿಲುವು ತೆಗೆದುಕೊಂಡು ಅಭಿಷೇಕ್ ಶರ್ಮಾ ಬದಲು ಕುಲ್ದೀಪ್ ಯಾದವನ್ನು ಆಡಿಸ್ತಾರೋ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಬಟ್ ಸಾಮಾನ್ಯವಾಗಿ ಗೆದ್ಕೊಂಡು ಹೋಗ್ತಾ ಇದ್ದಾಗ ವಿನ್ನಿಂಗ್ ಟೀಮ್ ಕಾಂಬಿನೇಷನೇ ಕಂಟಿನ್ಯೂ ಆಗ್ತದೆ. ಮತ್ತು ಬೌಲಿಂಗ್ನಲ್ಲಿ ತಾವು ನೋಡಿದಿರಿ, ಬುಮ್ರಾ ಈಸ್ ಔಟ್ಸ್ಟ್ಯಾಂಡಿಂಗ್, ಎಕ್ಸಲೆಂಟ್. ಆಸ್ಟ್ರೇಲಿಯನ್ ಪತ್ರಿಕೆಗಳು ಅವರನ್ನು ಬ್ರ್ಯಾಡ್ಮನ್ ಆಫ್ ಬೌಲಿಂಗ್ ಅಂತ ಹೊಡೆದಿದ್ದಾವೆ. ಬ್ರ್ಯಾಡ್ಮನ್ ತಮಗೆ ಗೊತ್ತು, ಕೊನೆಯವರೆಗೂ 99.99 ಬ್ಯಾಟಿಂಗ್ ಎವರೇಜ್ ಇಟ್ಕೊಂಡು ರಿಟೈರ್ ಆದಂಥವ್ರು. ಅವ್ರನ್ನ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂಥ ಬ್ರ್ಯಾಡ್ಮನ್ನನ್ನು ಬುಮ್ರಾವನ್ನು ಅವ್ರಿಗೆ ಹೋಲಿಸಿದ್ದಾರೆ. ಬ್ರ್ಯಾಡ್ಮನ್ ಆಫ್ ಬೌಲಿಂಗ್ ಅಂತ ಬುಮ್ರಾವನ್ನು ಹೋಲಿಸಿದ್ದಾರೆ. ಮೊನ್ನೆನೂ ತಾವು ನೋಡಿದಿರಿ, ಕ್ರೂಷಿಯಲ್ ಓವರ್ ಅದರಲ್ಲಿ 5, 6, 7 ರನ್ ಕೊಡೋದು ಕೆಪಾಸಿಟಿ ಅದು ಬಹುಶಃ ಬುಮ್ರಾಗೆ ಅಷ್ಟೇ ಅದ ಅಂತ ಅನಿಸ್ತದೆ. ಅವ್ರ ಜೊತೆಗೆ ಹರ್ಷದೀಪ್ ಸಿಂಗ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ವರುಣ್ ಚಕ್ರವರ್ತಿ ಇವತ್ತಿಗೂ ನಾವು ವಿಕೆಟ್ ತೆಗಿಬೇಕು ಅಂತ ಹೇಳಿದೆ ವರುಣ್ ಚಕ್ರವರ್ತಿ ಕಡೆ ನೋಡ್ತೀವಿ. ಆದರೆ ಲಾಸ್ಟ್ 2-3 ಮ್ಯಾಚ್ನಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನಿಸ್ತಾ ಇದ್ದಾರೆ, ಸ್ವಲ್ಪ ಹೊಡೆತಗಳನ್ನು ಹೊಡೆಸ್ಕೋತಾ ಇದ್ದಾರೆ. ಆ ದೃಷ್ಟಿಯಿಂದಲೂ ಎಲ್ಲ ಒಂದು ಕಡೆಗೆ ಕುಲ್ದೀಪ್ ಒಂದು ಅವಕಾಶ ಕೊಟ್ಟರೆ ಭಾರತದ ಬೌಲಿಂಗಿಗೆ ಬಲ ಬರ್ತದೇನೋ ಅಂತ ಅನಿಸ್ತದೆ. ಅದು ಬಿಟ್ಟರೆ ಅಕ್ಷರ್ ಪಟೇಲ್ ಈಸ್ ಎಕ್ಸಲೆಂಟ್ ವಿತ್ ಈಸ್ ಬ್ಯಾಟಿಂಗ್, ಬೌಲಿಂಗ್ ಆ್ಯಂಡ್ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ವಿತ್ ಈಸ್ ಫೀಲ್ಡಿಂಗ್. ಅದ್ರ ಬಗ್ಗೆ ಚಾನ್ಸೇ ಇಲ್ಲ. ಮೊನ್ನೆ ಅವ್ರು ಹಿಡಿದಂಥ ಬ್ರೂಕ್ನ ಮಾಡಿದಂಥ ಕ್ಯಾಚು ನಮಗೆ 1983 ವರ್ಲ್ಡ್ ಕಪ್ಪನ್ನು ನೆನೆಸ್ತು. ಅವತ್ತು ಮದನ್ ಲಾಲ್ ಬೌಲಿಂಗ್ನಲ್ಲಿ ವಿವಿಯನ್ ರಿಚರ್ಡ್ಸ್ ಹೊಡೆತ ಬೌಂಡ್ರಿಗಳ ಮೇಲೆ ಬೌಂಡ್ರಿ ಹೊಡಿತಾ ಇದ್ದಾಗ ಅದು ಕಪಿಲ್ ದೇವ್ ಕವರ್ಸ್ನಲ್ಲಿ ಹಿಂದೆ ಓಡಿ ಹೋಗಿ ಹಿಡಿದಂಥ ಕ್ಯಾಚು ಯಾವ ರೀತಿ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸ್ತು, ನಮಗೆ 1983 ವರ್ಲ್ಡ್ ಕಪ್ ತಂದು ಕೊಡ್ತು ಅನ್ನೋದನ್ನು ಇವತ್ತಿಗೂ ನಾವು ಮರೆಯುವಂಗಿಲ್ಲ. ಸೊ ಅಂಥದ್ದೇ ಅದ್ಭುತವಾದಂಥ ಕ್ಯಾಚನ್ನು ಅವತ್ತು ಅಕ್ಷರ್ ಪಟೇಲ್ ಹಿಡಿದ್ರು. ಅಷ್ಟೇ ಅಲ್ಲ, ಇನ್ನೂ ಒಂದು ಕ್ಯಾಚನ್ನು ಅವರು ತೆಗೆದುಕೊಂಡ್ರು, ತಾವು ನೋಡಿದ್ದೀರಿ ಅದನ್ನು. ಆ್ಯಂಡ್ ಫೀಲ್ಡಿಂಗ್ ಆಲ್ಸೋ ಮೊನ್ನೆ ಆ್ಯಕ್ಚುಲಿ ನಮ್ಮದು ಹಿಂದಿನ ಲಾಸ್ಟ್ ಮ್ಯಾಚ್ ತನಕನೂ ಫೀಲ್ಡಿಂಗ್ ನಾವು ಪರ್ಸೆಂಟೇಜ್ ಕೊಟ್ಟರೆ ನಾವೆಲ್ಲೋ 72% ಜೊತೆಗೆ ಸೂಪರ್ 8ನಲ್ಲಿ ಇದ್ದಂಥ 8 ಟೀಮ್ ಪೈಕಿ 8ನೇ ಸ್ಥಾನದಲ್ಲಿದ್ದೀವಿ. ಆದರೆ ಮೊನ್ನೆ ವಿ ಹ್ಯಾವ್ ಫೀಲ್ಡೆಡ್ ವೆರಿ ವೆಲ್. ಆ ಫೀಲ್ಡಿಂಗ್ ಇವತ್ತು ಮುಂದುವರಿಬೇಕು.
ನಾವು ಗೆಲ್ಲೇಬೇಕಂತ ನಮ್ಮ ಕನಸು ನನಸಾಗಬೇಕಿದ್ರೆ ನಾವು ಗೆಲ್ಲೇಬೇಕಾಗ್ತದೆ. ಆ್ಯಂಡ್ ನಾವು ಗೆಲ್ಲೇಬೇಕಾಗ್ತದೆ. ಆ್ಯಂಡ್ ಫೀಲ್ಡಿಂಗ್ ತುಂಬ ಚೆನ್ನಾಗಿ ಮಾಡಬೇಕು, ಬಂದಂಥ ಕ್ಯಾಚ್ಗಳನ್ನು ಹಿಡಿಬೇಕಾಗ್ತದೆ. ಇನ್ನು ವಿಕೆಟ್, ಅಹಮದಾಬಾದ್ನಲ್ಲಿ ಯಾವ ವಿಕೆಟ್ ಕೊಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಯಾಕಂದರೆ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಆ ವಿಕೆಟ್ ಏನಿತ್ತು ಅದು ಫ್ಲ್ಯಾಟ್ ಇತ್ತು. ಎಷ್ಟು ಫ್ಲ್ಯಾಟ್ ಅಂದರೆ ಯಾರೋ ಹೇಳ್ತಿದ್ರು, ರೋಲರ್ ಹಾಯಿಸಿ ರೋಡನ್ನು ನಾವು ಹೆಂಗೆ ರೆಡಿ ಮಾಡ್ತೀವಿ ಅಷ್ಟರ ಮಟ್ಟಿಗೆ ಆ ಫ್ಲ್ಯಾಟ್ ಇತ್ತು. ಬೌಲರ್ಸಿಗೆ ಯಾವ ಹೆಲ್ಪು ಇರಲಿಲ್ಲ. ಆ್ಯಂಡ್ ಇವತ್ತು ತಾವು ನೋಡಿದಿರಿ ಬ್ಯಾಟ್ಗಳು ಯಾವ ಕ್ವಾಲಿಟಿಯ ಬ್ಯಾಟ್ ಅಂದರೆ ಸುಮ್ಮನೆ ಹೊಡೆದ್ರೆ ಅದು ಬೌಂಡ್ರಿಯಿಂದ ಹೊರಗೆ ಹೋಗುತ್ತೆ. ಆ ಕ್ವಾಲಿಟಿಯ ಬ್ಯಾಟ್ಗಳು ಇವತ್ತು ರೆಡಿಯಾಗಿದ್ದಾವೆ. ಆ್ಯಂಡ್ ಬಾಲ್, ಇಟ್ಸ್ ಅ ವೈಟ್ ಬಾಲ್ ಕ್ರಿಕೆಟ್. ಕೆಂಪು ಬಾಲ್ನಲ್ಲಿ ರೆಡ್ ಬಾಲ್ನಲ್ಲಿ ಹೊಡೆದ್ರೆ ಆ ಥರ ಹೋಗೋದಿಲ್ಲ. ಬಟ್ ಈ ವೈಟ್ ಬಾಲ್ ಭಾಳ ಹಾರ್ಡ್ ಇರ್ತದೆ. ಆ್ಯಂಡ್ ಬ್ಯಾಟು ಭಾಳ ಒಳ್ಳೆಯ ಕ್ವಾಲಿಟಿ ಬ್ಯಾಟ್ಗಳು, 1.5, 2, 3, 4 ಲಕ್ಷದ ಬ್ಯಾಟ್ಗಳು. ಸೊ ಅವು ಹೊಡೆದ್ರೆ ಸೀದಾ ಬೌಂಡ್ರಿ ಲೈನಿಂದ ಹೊರಗೆ ಹೋಗ್ತದೆ. ಅಂಥದ್ರಲ್ಲಿ ಅಹಮದಾಬಾದ್ನಲ್ಲಿ ಯಾವ ವಿಕೆಟ್ ಕೊಡ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್. ವಾಂಖೆಡೆ ಸ್ಟೇಡಿಯಂನಲ್ಲಿ ರೆಡ್ ವಿಕೆಟ್ ಇತ್ತು, ರೆಡ್ ಸಾಯಿಲ್ ವಿಕೆಟ್ ಇತ್ತು. ಇಲ್ಲಿ ಎಲ್ಲೋ ಒಂದು ಕಡೆಗೆ ಬ್ಲ್ಯಾಕ್ ಸಾಯಿಲ್ ವಿಕೆಟ್ ಸಿಕ್ಕಿದ್ದೇ ಆದರೆ ಸೊ ಇಷ್ಟು ಈಸಿಯಾಗಿ ಅಲ್ಲಿ ಹೊಡಿಲಿಕ್ಕೆ ಆಗೋದಿಲ್ಲ. ರೆಡ್ ಸಾಯಿಲ್ ಮೇಲೆ ತಾವು ಏನು ಹೊಡಿತೀರಿ ಅದು ಬ್ಲ್ಯಾಕ್ ಸಾಯಿಲ್ ಮೇಲೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಬೌಲರ್ಸ್ಗೆ ಸ್ವಲ್ಪ ಡೆಫಿನೆಟ್ಲಿ ಹೆಚ್ಚಿನ ನೆರವು ಸಿಗ್ತದೆ. ಆ ದೃಷ್ಟಿಯಿಂದ ನೋಡಬೇಕು ಯಾವ ವಿಕೆಟ್ ಕೊಡ್ತಾರಂತ. ಆ್ಯಂಡ್ ಟಾಸ್ ಮಹತ್ವದ್ದು. ಭಾಳ ಮಂದಿ ಹೇಳ್ತಿದ್ರು ಟಾಸ್ ಗೆದ್ದು ಬ್ಯಾಟಿಂಗ್ ತೊಗೊಂಡ್ರೂ ತಪ್ಪಿಲ್ಲ ಅಂತ. ಸಾಮಾನ್ಯವಾಗಿ ಪದ್ಧತಿ ಏನು ಹೊಂಟದ ಅಂದರೆ ಚೇಸ್ ಮಾಡುವಂಥದ್ದು, ಚೇಸ್ ಮಾಡಿ ಮುಂದೆ ಡ್ಯೂ ಬರ್ತದೆ ಅದರ ಬೆನಿಫಿಟ್ ತೊಗೊಂಡು ಆ ರನ್ನನ್ನು ಚೇಸ್ ಮಾಡುವಂಥದ್ದು. ಸೊ ಎಲ್ಲೋ ಒಂದು ಕಡೆಗೆ ಬ್ಯಾಟಿಂಗ್ ಪ್ರಾರಂಭ ತೊಗೊಂಡು ಅರೌಂಡ್ 225 ಟೋಟಲ್ ಹಾಕಿದ್ರು. ಇಟ್ ಈಸ್ ವೆರಿ ಗುಡ್. ಯಾಕೆಂದರೆ ಚೇಸ್ ಮಾಡೋದು ಎಲ್ಲೋ ಒಂದು ಕಡೆ 1 ವಿಕೆಟ್ 2 ವಿಕೆಟ್ ಬಿದ್ದರೆ ಒತ್ತಡದಲ್ಲಿ ಬರುವಂಥ ಸಾಧ್ಯತೆ ಇದೆ. ಸೊ ಆ ದೃಷ್ಟಿಯಿಂದ ನ್ಯೂಜಿಲೆಂಡ್ ಮಿಡ್ಲ್ ಆರ್ಡ್ರು ಅಷ್ಟು ಪ್ರಬಲವಾಗಿ ಇಲ್ಲದೇ ಇರೋ ಕಾರಣ ಭಾರತ ಮೊದಲು ಬ್ಯಾಟಿಂಗ್ ಮಾಡಿ 200-225 ರನ್ ಹೊಡೆದದ್ದೇ ಆದರೆ ಖಂಡಿತವಾಗಿ ಅವ್ರ ಮೇಲೆ ಒತ್ತಡ ಹಾಕಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಟಾಸ್ ಮಹತ್ವದ್ದು. ಯಾರೋ ಒಬ್ಬರು ಇವತ್ತು ನಮ್ಮ ಆತ್ಮೀಯರು ಹೇಳ್ತಾಯಿದ್ರು ಇಟ್ಸ್ ಎ ಗುಡ್ ಟಾಸ್ ಟು ಲೂಸ್ ಅಂತ. ಹಾಗಾಗಿ ಅಂದರೆ ಟಾಸ್ ಸೋತು ನಾವು ಇನ್ನೊಬ್ಬರಿಗೆ ಡಿಸೈಡ್ ಮಾಡಲಿಕ್ಕೆ ಹೋಗುವಂಥದ್ದು ಏನು ತಪ್ಪಿಲ್ಲ. ಆ ದೃಷ್ಟಿಯಿಂದ ಟಾಸ್ ಮಹತ್ವದ್ದು. ಆಮೇಲೆ ಕೊನೆಗೆ ಅದೃಷ್ಟ ಅನ್ನುವಂಥ ಮಾತದ. ಸೊ ಭಾರತೀಯ ತಂಡದವರು ಇವತ್ತು ಅಹಮದಾಬಾದಿಗೆ ಹೋಗಿ ಹಿಡಿದಾಗ ಅವರು ಲಾಸ್ಟ್ 2 ಸಲ ಏನು ಯಾವ ಹೋಟೆಲ್ದಲ್ಲಿದ್ದರು ಆ ಹೋಟೆಲನ್ನು ಬದಲಾವಣೆ ಮಾಡಿದ್ದಾರಂತೆ. ಯಾಕಂದರೆ ಲಾಸ್ಟ್ ಟೈಮ್ 2 ಸಲ ಆ ಹೋಟೆಲ್ನಲ್ಲಿದ್ದಾಗ ಭಾರತೀಯ ತಂಡ ಸೋತದ. ಹಾಗಾಗಿ ಈ ಸಲ ಭಾರತೀಯ ತಂಡದ ಬ್ಯಾಗೇಜಸ್ಸು ಕಿಟ್ಟು ಎಲ್ಲ ಆ ಹೋಟೆಲಿಗೆ ಹೋಗಿದ್ದರು. ಭಾರತೀಯ ತಂಡ ಹೋದಾಗ ಆ ಹೋಟೆಲಿಗೆ ಹೋಗಿಲ್ಲ, ಹೋಟೆಲನ್ನು ಚೇಂಜ್ ಮಾಡಿದ್ದಾರೆ, ಬೇರೆ ಹೋಟೆಲಿಗೆ ಹೋಗಿದ್ದಾರೆ. ಆ ದೃಷ್ಟಿಯಿಂದಲೂ ಭಾರತದ ಅದೃಷ್ಟ ಬದಲಾವಣೆ ಆಗ್ತದೆ. ಭಾರತ ಗೆಲುವನ್ನು ಕಾಣ್ತದೆ. ಸತತ 2ನೇ ಸಲ ಈ T20 ವಿಶ್ವಕಪ್ ಗೆದ್ದಂಥ ಮೊದಲನೇ ತಂಡ ಆಗ್ತದೆ, ತವರಿನಲ್ಲೂ ಗೆದ್ದಂಥ ಮೊದಲನೇ ತಂಡ ಆಗ್ತದೆ ಅನ್ನುವಂಥ ಆಸೆ ಮಾಡೋಣ. ಥ್ಯಾಂಕ್ ಯು.